ಮೂಡಾ ಕೇಸ್ 100 ಕೋಟಿ ಮೌಲ್ಯದ ಆಸ್ತಿಯನ್ನ ಮುಟ್ಟುಗೋಲು ಹಾಕೊಳ್ಳೋದಕ್ಕಾಗಿದೆ. ಇನ್ನು ಟ್ರೆಕ್ಕಿಂಗಿಗೆ ಹೋದವರು ಕಾಡಿನಲ್ಲಿ ನಾಪತ್ತೆಯಾಗಿದ್ದಾರೆ. ಶುಕ್ರವಾರ ವಿನಯ್ ಕುಲಕರ್ಣಿ ಕೋರ್ಟ್ಗೆ ಶರಣಾಗತಿ ಆಗ್ತಾ ಇದ್ದಾರೆ. ಎಲ್ಲದರ ಕಂಪ್ಲೀಟ್ ಡೀಟೇಲ್ಸ್ ಕರ್ನಾಟಕ ಟಾಪ್ 20ಯಲ್ಲಿ. ಮೇಘಾಲಯಕ್ಕೆ ಹನಿಮೂನ್ಗೆಂದು ಹೋಗಿದ್ದ ಇಂದೋರ್ ಮೂಲದ ನಿವಾಸಿ ಸೋನಂ ತನ್ನ ಪತಿ ರಾಜಾ ರಘುವಂಶಿಯನ್ನ ಕೊಂದು ಬಂದಿರುವ ಘಟನೆ ಇಡೀ ದೇಶವನ್ನೇ ತಲ್ಲಣಿಸಿದೆ. ಇದೊಂದು ಪ್ರೀ ಪ್ಲಾನೆಡ್ ಮರ್ಡರ್ ಆಗಿದ್ದು ಪೊಲೀಸರ ತನಿಖೆಯಲ್ಲಿ ಮತ್ತಷ್ಟು ಸ್ಫೋಟಕ ಮಾಹಿತಿಗಳು ಪತ್ತೆಯಾಗಿವೆ. ಹನಿಮೂನ್ಗೆ ಹೋಗುವ ಮುನ್ನ ಪತಿಗೆ ಚಿನ್ನಾಭರಣ ಧರಿಸಲು ಸೋನಂ ಒತ್ತಾಯಿಸಿದ್ಲು. ಚಿನ್ನದ ಉಂಗುರ, ಸರ, ಬ್ರೇಸ್ಲೆಟ್, ಪರ್ಸ್ನಲ್ಲಿದ್ದ ಹಣ ಎಲ್ಲವೂ ಸೋನಂ ಎಗರಿಸಿದ್ದಾಳೆ ಅನ್ನೋ ಆರೋಪ ಕೇಳಿ ಬಂದಿದೆ. ಇನ್ನು ಹನಿಮೂನ್ಗೆ ತೆರಳುವ ಮುನ್ನ ಅಂದ್ರೆ ಮೇ 16ಕ್ಕೆ ಸೋನಂ ತನ್ನ ಪ್ರಿಯಕರನೊಂದಿಗೆ ಫೋನ್ನಲ್ಲಿ ಗಂಟೆಗಟ್ಟಲೆ ಮಾತನಾಡಿದ್ದಳು. ಮರುದಿನ ಬೆಳಗ್ಗೆ ರಾಜ್ ಸಿಂಗ್ ಹಾಗೂ ಹಂತಕರ ಜೊತೆ ಕೆಫೆಯಲ್ಲಿ ಸೋನಂ ಮಾತುಕತೆ ನಡೆಸಿದ್ದು ಕೊಲೆಗೆ ಸಂಚು ರೂಪಿಸಿದ್ಲು. ಇನ್ನು ಗಂಡ ರಘುವಂಶಿಗೆ ಹನಿಮೂನ್ಗೆ ಹೋಗಲು ಇಷ್ಟವಿಲ್ಲದಿದ್ರು ಸೋನಂ ಒತ್ತಾಯಿಸಿದ್ಲು ಎಂಬುದು ತನಿಖೆಯಲ್ಲಿ ಗೊತ್ತಾಗಿದೆ. ಅಂತ್ಯಕ್ರಿಯೆ ವೇಳೆ ಆರೋಪಿಗಳಾದ ಸೋನಂ, ಆಕೆಯ ಪ್ರಿಯಕರ ರಾಜು ಕುಶ್ವಾಹ ಸಹ ಭಾಗಿಯಾಗಿದ್ದಾರೆ. ಮತ್ತೊಂದು ಕಡೆ ರಾಜಾ ರಘುವಂಶಿಯ ಅಂತ್ಯ ಸಂಸ್ಕಾರದ ವಿಡಿಯೋವನ್ನ ಸಹೋದರಿ ಬಿಡುಗಡೆ ಮಾಡಿದ್ದಾರೆ. ಹತ್ಯೆಯ ಬಗ್ಗೆ ಯಾರಿಗೂ ಅನುಮಾನ ಬರಬಾರದು ಅನ್ನೋ ಕಾರಣಕ್ಕೆ ಅಂತ್ಯಕ್ರಿಯೆಯಲ್ಲಿ ಭಾಗಿಯಾಗಿದ್ರು ಎನ್ನಲಾಗಿದೆ. ಕೇರಳದ ಬೇಫೂರ್ ಹಡಗು ಅಗ್ನಿ ದುರಂತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಹಡಗಿನಲ್ಲಿದ್ದ 18 ಮಂದಿಯನ್ನ ರಕ್ಷಿಸಲಾಗಿದೆ. ಈ ಪೈಕಿ 2 ಗಂಭೀರವಾಗಿ ಗಾಯಗೊಂಡಿದ್ದು 4 ಭಾಗಶಃ ಗಾಯಗಳಾಗಿದೆ. ಸದ್ಯ ಗಾಯಗೊಂಡ 6 ಮಂದಿಯನ್ನ ಮಂಗಳೂರಿನ ಎಜೆ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಉಳಿದ 12 ಮಂದಿಗೆ ನಗರದ ಹೋಟೆಲ್ನಲ್ಲಿ ವಾಸ್ತವ್ಯಕ್ಕೆ ವ್ಯವಸ್ಥೆ ಮಾಡಲಾಗಿದೆ. ಐಎನ್ಎಸ್ ಸೂರತ್ ಆಳ ಸಮುದ್ರದಿಂದ ಸಿಬ್ಬಂದಿಯನ್ನ ಮಂಗಳೂರಿನ ನವಬಂದರಿಗೆ ಕರೆತರಲಾಗಿದೆ. ಬಳಿಕ ಬಂದರಿನಿಂದ ಆಸ್ಪತ್ರೆಗೆ ಆಂಬ್ಯುಲೆನ್ಸ್ ಮೂಲಕ ಗಾಯಾಳುಗಳನ್ನ ರವಾನಿಸಲಾಗಿದೆ. ಶ್ರೀಲಂಕಾದಿಂದ ಮುಂಬೈಗೆ ಸಾಗ್ತಾ ಇದ್ದ ಸಿಂಗಾಪುರ ಮೂಲದ ಹಡಗಿನಲ್ಲಿ ಪೇಂಟ್, ಗನ್ ಪೌಡರ್ ಸೇರಿದಂತೆ ಹಲವು ವಸ್ತುಗಳನ್ನು ಸಾಗಾಟ ಮಾಡಲಾಗ್ತಾ ಇತ್ತು. ಕೇರಳದ ಬೇಫೂರ್ ಕಡಲ ಕಿನಾರೆಯಿಂದ 78 ನಾಟಿಕಲ್ ಮೈಲ್ ದೂರದಲ್ಲಿ ಹಡಗಿಗೆ ಬೆಂಕಿ ಆವರಿಸಿದೆ. 22 ಮಂದಿ ಸಿಬ್ಬಂದಿ ಇದ್ದ ಹಡಗಿನಲ್ಲಿ 18 ಮಂದಿಯನ್ನ ರಕ್ಷಣೆ ಮಾಡಿದ್ದು 4 ಕಣ್ಮರೆಯಾಗಿದ್ದಾರೆ. ಕಣ್ಮರೆಯಾದ ಸಿಬ್ಬಂದಿಗಾಗಿ ಕೋಸ್ಟ್ ಗಾರ್ಡ್ ಶೋಧ ಕಾರ್ಯ ಮುಂದುವರೆಸಿದ್ದಾರೆ. ಇನ್ನು ಎಜೆ ಆಸ್ಪತ್ರೆಯ ವೈದ್ಯ ದಿನೇಶ್ ಕಂದಂ ಗಾಯಾಳುಗಳ ಕುರಿತು ಮಾತನಾಡಿ, ಇಬ್ಬರ ಪರಿಸ್ಥಿತಿ ಗಂಭೀರವಾಗಿದೆ. 30% ಇಂದ 40% ದೇಹದ ಭಾಗಗಳು ಸುಟ್ಟಿದೆ ಅಂತ ತಿಳಿಸಿದ್ದಾರೆ. ಈಗ 6 ಜನ ಪೇಷಂಟ್ಸ್ ಬಂದಿದ್ದಾರೆ. ಇಬ್ಬರಿಗೆ ತುಂಬಾ ಕ್ರಿಟಿಕಲ್ ಆಗಿ ಬರ್ನ್ಸ್ ಇದೆ. ಒಂದು 35 to 40% ಮುಖ ಮತ್ತೆ ಕೈ, ಕಾಲು 2 ಮತ್ತು ದೇಹ ಭಾಗ ಎಲ್ಲ ಶ್ವಾಸಕೋಶದ ಬರ್ನ್ಸ್ ಇರೋದ್ರಿಂದ ಸ್ವಲ್ಪ ಸಿವಿಯರಿಟಿ ಜಾಸ್ತಿ ಇದೆ. ಬಿಜೆಪಿ ಮುಖಂಡ ಯೋಗೇಶ್ ಗೌಡ ಕೊಲೆ ಪ್ರಕರಣದಲ್ಲಿ ಶಾಸಕ ವಿನಯ್ ಕುಲಕರ್ಣಿ ಜಾಮೀನು ರದ್ದುಗೊಂಡಿದೆ. ಈ ಹಿನ್ನೆಲೆಯಲ್ಲಿ ಧಾರವಾಡದ ಗ್ರಾಮೀಣ ಕ್ಷೇತ್ರದ ಶಾಸಕ ವಿನಯ್ ಮತ್ತೆ ಜೈಲು ಸೇರಬೇಕಾಗಿತ್ತು. ಇಂದು ಬೆಳಗಾವಿಯಲ್ಲಿ ಧಾರವಾಡ ಕ್ಷೇತ್ರದ ಅಧಿಕಾರಿಗಳೊಂದಿಗೆ ಸಭೆ ನಡೆಸಿದರು. ಈ ವೇಳೆ ಮಾತನಾಡಿದ ಕಾಂಗ್ರೆಸ್ ಶಾಸಕ, ಶುಕ್ರವಾರ ನ್ಯಾಯಾಲಯದ ಮುಂದೆ ಹಾಜರಾಗ್ತೀನಿ. ಕ್ಷೇತ್ರದ ಜನರಿಗೆ ನ್ಯಾಯ ಕೊಡೋ ದೃಷ್ಟಿಯಿಂದ ಸಭೆ ಮಾಡಿದ್ದೇವೆ ಅಂತ ತಿಳಿಸಿದರು. ಕ್ಷೇತ್ರದ ಜನರಿಗೆ ಅನ್ಯಾಯ ಆಗದಂತೆ ಪತ್ನಿ, ಮಗಳು ನೋಡ್ಕೊಳ್ತಾರೆ. ಪಕ್ಷದ ನಾಯಕರು, ಸಿಎಂ ಮತ್ತು ಡಿಸಿಎಂ ಶಾಸಕರು ನನ್ನ ಜೊತೆಗಿದ್ದಾರೆ. ಕ್ಷೇತ್ರದ ಜನ ಯಾರು ಆತಂಕ ಪಡಬೇಕಾಗಿಲ್ಲ ಅಂತ ಹೇಳಿದ್ದಾರೆ. ನಮ್ಮ ಸಿಎಂ ಅವರಾಗ್ಲಿ, ಡಿಸಿಎಂ ಅವರಾಗ್ಲಿ, ನಮ್ಮ ಪಕ್ಷದ ಶಾಸಕರಾಗ್ಲಿ, ನನ್ನ ಕ್ಷೇತ್ರದ ಜನ ಸುತ್ತ ನನ್ನ ಜೊತೆ ಅದರೆಲ್ಲರೂ ಕೆಲವರಿಂದ ಮುಗಿಬಹುದು ಕೇಸು. ದೇವ್ರ ಮ್ಯಾಗ ಭರೋಸೆ ಇಟ್ಟೀನಿ. ಅನ್ಯಾಯ ನಾವು ಮಾಡಿದ್ರೆ ಅನ್ಯಾಯ ಇರಲಿಲ್ಲ. ಮೂಡಾ ಹಗರಣ ಸಂಬಂಧಪಟ್ಟಂತೆ ತನಿಖೆ ಮಾಡ್ತಾ ಇರುವ ಇಡಿ ಬರೋಬ್ಬರಿ 92 ಸ್ಥಿರಾಸ್ತಿಗಳನ್ನ ಜಪ್ತಿ ಮಾಡಿದೆ. ಅಂದಾಜು 100 ಕೋಟಿ ಮೌಲ್ಯದ 92 ಸ್ಥಿರಾಸ್ತಿಗಳನ್ನ ಇಡಿ ಮುಟ್ಟುಗೋಲು ಹಾಕೊಂಡಿದೆ. ಕಾನೂನು, ಸರ್ಕಾರಿ ಆದೇಶ ಮತ್ತು ಮಾರ್ಗಸೂಚಿಗಳನ್ನ ಉಲ್ಲಂಘಿಸಲಾಗಿದೆ. ಈ ಮೂಲಕ ಮೂಡಾ ನಿವೇಶನಗಳ ಹಂಚಿಕೆಯಲ್ಲಿ ದೊಡ್ಡ ಪ್ರಮಾಣದ ವಂಚನೆ ಮಾಡಲಾಗಿದೆ ಅಂತ ಇಡಿ ತನಿಖೆ ಬಹಿರಂಗ ಆಗಿದೆ. ಅಕ್ರಮದಲ್ಲಿ ಮೂಡಾ ಆಯುಕ್ತರಾಗಿದ್ದ ಜಿಟಿ ದಿನೇಶ್ ಕುಮಾರ್ ಸೇರಿದಂತೆ ಇತರೆ ಆಯುಕ್ತರ ಪಾತ್ರವೂ ಇದೆ. ಅನರ್ಹ ವ್ಯಕ್ತಿಗಳಿಗೆ ಪರಿಹಾರ ನಿವೇಶನ ಅಕ್ರಮ ಹಂಚಿಕೆಯಲ್ಲಿ ಪ್ರಮುಖ ಪಾತ್ರ ಇರೋದು ತನಿಖೆ ವೇಳೆ ಗೊತ್ತಾಗಿದೆ ಅಂತ ಇಡಿ ತಿಳಿಸಿದೆ. ಈ ಹಿಂದೆ 300 ಕೋಟಿ ಮೌಲ್ಯದ 92 ಮೂಡಾ ನಿವೇಶನಗಳನ್ನ ಇಡಿ ಮುಟ್ಟುಗೋಲು ಹಾಕೊಂಡಿತ್ತು. ಟ್ರೆಕ್ಕಿಂಗ್ ಹೊರಟಿದ್ದ 11 ವಿದ್ಯಾರ್ಥಿಗಳು ಕಾಡಿನಲ್ಲಿ ದಾರಿ ತಪ್ಪಿ ಮಧ್ಯರಾತ್ರಿವರೆಗೂ ಪರದಾಡಿರುವ ಘಟನೆ ಚಿಕ್ಕಮಗಳೂರು ಜಿಲ್ಲೆ ಮೂಡಿಗೆರೆ ತಾಲೂಕಿನ ಬಲ್ಲಾಳ ರಾಯನದುರ್ಗ ಪ್ರವಾಸಿ ತಾಣದಲ್ಲಿ ನಡೆದಿದೆ. ಚಿತ್ರದುರ್ಗದ ಬಸವೇಶ್ವರ ಮೆಡಿಕಲ್ ಕಾಲೇಜಿನ 5 ಯುವಕರು ಹಾಗೂ 5 ಯುವತಿಯರು ಹಾಗೂ ಓರ್ವ ಡ್ರೈವರ್ ಚಾರಣಕ್ಕೆ ಹೊರಟಿದ್ರು. ಬಲ್ಲಾಳ ರಾಯನದುರ್ಗದಲ್ಲಿ ಟಿಕೆಟ್ ಬುಕ್ ಮಾಡಿಸಿ ದಾರಿ ತಿಳಿಯದೆ ಮಂಗಳೂರಿನ ಬಂಡಾಜೆ ಮಾರ್ಗವಾಗಿ ಬೆಟ್ಟ ಹತ್ತಿದ್ದಾರೆ. ಕಾಡಿನಲ್ಲಿ ದಾರಿ ತಪ್ಪಿ ಇಡೀ ಕಾಡನ್ನ ಸುತ್ತಿ ವಿದ್ಯಾರ್ಥಿಗಳು ನಿತ್ರಾಣಗೊಂಡಿದ್ದರು. ವಿಷಯ ತಿಳಿದ ಮೂಡಿಗೆರೆ ತಾಲೂಕಿನ ಬಾಳೂರು ಪೊಲೀಸರು ಸಂಜೆಯಿಂದ ಮಧ್ಯರಾತ್ರಿಯ 2 ಗಂಟೆವರೆಗೂ ಕಾಡಿನಲ್ಲಿ 11 ಜನರಿಗಾಗಿ ಹುಡುಕಾಟ ನಡೆಸಿದರು. ಪೊಲೀಸರ ಜೊತೆ ಮೂಡಿಗೆರೆ ಸ್ಥಳೀಯ ಯುವಕರಾದ ಸಂತೋಷ್ ಅತ್ತಿಗೆರೆ, ಸಂಜಯ್, ಸ್ನೇಕ್ ಆರಿಫ್ ಜೊತೆಗೂಡಿದ್ರು. ನಿರಂತರ 6 ಗಂಟೆಗಳ ಹುಡುಕಾಟದ ಬಳಿಕ ಮಧ್ಯರಾತ್ರಿ 2 ಗಂಟೆಗೆ ಡ್ರೈವರ್ ಸೇರಿ 11 ವಿದ್ಯಾರ್ಥಿಗಳನ್ನ ರಕ್ಷಿಸಲಾಗಿದೆ. ನಿತ್ರಾಣಗೊಂಡಿದ್ದ ಪ್ರವಾಸಿಗರಿಗೆ ಊಟ ಮಾಡಿಸಿ ವಾಪಸ್ ಚಿತ್ರದುರ್ಗಕ್ಕೆ ಕಳುಹಿಸಿದ್ದಾರೆ. ಭಾರತ ಮತ್ತು ಅಮೆರಿಕದ ಜಂಟಿ ಬಾಹ್ಯಾಕಾಶ ಯೋಜನೆಯಾಗಿರುವ ಆಕ್ಸಿಯಂ 4 ಮಿಷನ್ಗೆ ಕ್ಷಣಗಣನೆ ಆರಂಭವಾಗಿದೆ. ಹವಾಮಾನ ವೈಪರೀತ್ಯದಿಂದಾಗಿ 1 ದಿನ ಮುಂದೂಡಲ್ಪಟ್ಟಿರುವ ಆಕ್ಸಿಯಂ 4 ಮಿಷನ್ ನಾಳೆ ಕಾರ್ಯಾಚರಣೆ ಆರಂಭಿಸಲಿದೆ. ಈ ಮಧ್ಯೆ ಆಕ್ಸಿಯಂ 4 ಬಾಹ್ಯಾಕಾಶ ಯೋಜನೆಯ ಪೈಲಟ್ ಆಗಿರುವ ಭಾರತೀಯ ಗಗನಯಾತ್ರಿ ಗ್ರೂಪ್ ಕ್ಯಾಪ್ಟನ್ ಶುಭಾಂಶು ಶುಕ್ಲಾ ಅವರಿಗೆ ಭಾರತೀಯ ವಾಯುಸೇನೆ ಪರವಾಗಿ ಐಎಎಫ್ ಮುಖ್ಯಸ್ಥ ಏರ್ ಚೀಫ್ ಮಾರ್ಷಲ್ ಅಮರ್ಪ್ರೀತ್ ಸಿಂಗ್ ಶುಭ ಕೋರಿದ್ದಾರೆ. 1984ರಲ್ಲಿ ಭಾರತೀಯ ವಾಯುಸೇನೆಯ ವಿಂಗ್ ಕಮಾಂಡರ್ ರಾಕೇಶ್ ಶರ್ಮಾ
ಸೋವಿಯತ್ ರಷ್ಯಾದ ಬಾಹ್ಯಾಕಾಶ ಯೋಜನೆಯ ಭಾಗವಾಗುವ ಮೂಲಕ ಬಾಹ್ಯಾಕಾಶ ತಲುಪಿದ ಮೊದಲ ಭಾರತೀಯ ಎಂಬ ಹೆಗ್ಗಳಿಕೆಗೆ ಪಾತ್ರರಾಗಿದ್ರು. ಇದೀಗ 4 ದಶಕಗಳ ಬಳಿಕ ಭಾರತೀಯ ವಾಯುಸೇನೆಯ ಗ್ರೂಪ್ ಕ್ಯಾಪ್ಟನ್ ಶುಭಾಂಶು ಶುಕ್ಲಾ ಆಕ್ಸಿಯಂ 4 ಬಾಹ್ಯಾಕಾಶ ಯೋಜನೆಯ ಮೂಲಕ ಬಾಹ್ಯಾಕಾಶ ತಲುಪುವ 2ನೇ ಭಾರತೀಯ ಎಂಬ ಹೊಸ ಇತಿಹಾಸ ನಿರ್ಮಿಸಲು ಸಜ್ಜಾಗಿದ್ದಾರೆ. ಮಿಷನ್ ಪೈಲಟ್ ಆಗಿ ಗ್ರೂಪ್ ಕ್ಯಾಪ್ಟನ್ ಶುಕ್ಲಾ ಅವರು 3 ಗಗನಯಾತ್ರಿಗಳೊಂದಿಗೆ ISS ತಲುಪಲಿದ್ದಾರೆ. ಈ ಯೋಜನೆಯಲ್ಲಿ ಅಮೆರಿಕದ ಡಾಕ್ಟರ್ ಪೆಗ್ಗಿ ವಿಟ್ಸನ್ ಮಿಷನ್ ಕಮಾಂಡರ್ ಆಗಿ, ಪೋಲೆಂಡ್ನ ಸ್ಲಾವೋಸ್ ಉಜ್ನಾನ್ಸ್ಕಿ ವಿಸ್ನಿಯೆವೆನ್ಸ್ಕಿ ಮತ್ತು ಹಂಗೇರಿಯ ಟಿಬೋರ್ ಕಾಪು ಇಬ್ಬರು ಮಿಷನ್ ತಜ್ಞರಾಗಿ ಸೇವೆ ಸಲ್ಲಿಸಲಿದ್ದಾರೆ. ಕಾರ್ ಪಾರ್ಕಿಂಗ್ ಮಾಡುವ ವಿಷಯಕ್ಕೆ 15 ಬಾರಿ ಮನಬಂದಂತೆ ಹಲ್ಲೆ ಮಾಡಲಾಗಿದೆ. ಕಾಡುಗೋಡಿ ಪೊಲೀಸ್ ಠಾಣಾ ವ್ಯಾಪ್ತಿಯ ಚನ್ನಸಂದ್ರದಲ್ಲಿ ಘಟನೆ ನಡೆದಿದ್ದು, ರತ್ನಕುಮಾರ್ ಎಂಬಾತನ ಮೇಲೆ ದುಷ್ಕರ್ಮಿಗಳು ಮೃಗೀಯ ರೀತಿಯಲ್ಲಿ ಹಲ್ಲೆ ನಡೆಸಿದ್ದಾರೆ. ಜೂನ್ 2ರಂದು ಘಟನೆ ನಡೆದಿದ್ದು ತಡವಾಗಿ ಬೆಳಕಿಗೆ ಬಂದಿದೆ. ವಿಜಯರೆಡ್ಡಿ ಹಾಗೂ ಅಪರಿಚಿತರು ಹಲ್ಲೆ ನಡೆಸಿರುವುದಾಗಿ ಗಾಯಾಳು ರತ್ನಕುಮಾರ್ ದೂರು ನೀಡಿದ್ದಾರೆ. 3G ಕ್ರಿಮ್ಸನ್ ಹೋಮ್ಸ್ ವಿಲ್ಲಾದಲ್ಲಿ ರತ್ನಕುಮಾರ್ ವಾಸವಾಗಿದ್ರು, ಮತ್ತೊಂದು ವಿಲ್ಲಾದಲ್ಲಿ ವಿಜಯರೆಡ್ಡಿ ವಾಸವಾಗಿದ್ರು. ಕಾರ್ ಪಾರ್ಕಿಂಗ್ ವಿಚಾರದಲ್ಲಿ ರತ್ನಕುಮಾರ್ ಹಾಗೂ ವಿಜಯರೆಡ್ಡಿ ನಡುವೆ ಗಲಾಟೆ ಆಗಿತ್ತು. ನಂತರ ವಿಜಯರೆಡ್ಡಿ ತನ್ನ 15 ಜನ ಗ್ಯಾಂಗ್ ಕರೆಸಿಕೊಂಡು ರತ್ನಕುಮಾರ್ ಮೇಲೆ ರಾಡ್ನಿಂದ ಹಲ್ಲೆ ನಡೆಸಿರುವ ಆರೋಪ ಕೇಳಿಬಂದಿದೆ. ಮಾನವೀಯತೆ ಮರೆತು ಕಣ್ಣು, ಮೂಗು, ಹೊಟ್ಟೆಗೆ ರಕ್ತ ಬರುವಂತೆ ಗ್ಯಾಂಗ್ ಹಲ್ಲೆ ನಡೆಸಿದೆ. ಸದ್ಯ ಹಲ್ಲೆ ನಡೆಸಿರುವ ಆರೋಪಿಗಳ ವಿರುದ್ಧ ದೂರು ದಾಖಲಿಸಿರುವ ಪೊಲೀಸರು ತನಿಖೆ ಕೈಗೊಂಡಿದ್ದಾರೆ. ಕೆಲವು ದಿನಗಳ ಕಾಲ ಬಿಡುವು ನೀಡಿದ್ದ ವರುಣ ಮತ್ತೆ ಅಬ್ಬರಿಸೋದಕ್ಕೆ ಶುರು ಮಾಡಿದ್ದಾನೆ. ನಿನ್ನೆ ಬೆಂಗಳೂರು ಸೇರಿದಂತೆ ರಾಜ್ಯದ ಹಲವು ಜಿಲ್ಲೆಗಳಲ್ಲಿ ಧಾರಾಕಾರ ಮಳೆಯಾಗಿದೆ. ಇನ್ನು ಮುಂದಿನ 4 ದಿನಗಳ ಕಾಲ ರಾಜ್ಯದಲ್ಲಿ ಮಳೆಯಾಗುವ ಸಾಧ್ಯತೆ ಇದೆ ಅಂತ ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ. ನಾಳೆ ಮಲೆನಾಡು, ಕರಾವಳಿ ಕರ್ನಾಟಕ ಜಿಲ್ಲೆಗಳಿಗೆ ಆರೆಂಜ್ ಅಲರ್ಟ್ ಘೋಷಣೆ ಮಾಡಿದ್ದು, ಉಳಿದೆಲ್ಲ ಜಿಲ್ಲೆಗಳಿಗೆ ಯೆಲ್ಲೋ ಅಲರ್ಟ್ ಘೋಷಣೆ ಮಾಡಲಾಗಿದೆ. ಜೂನ್ 12ರಂದು ಕರಾವಳಿ, ಮಲೆನಾಡು ಜಿಲ್ಲೆಗಳಿಗೆ ರೆಡ್ ಅಲರ್ಟ್ ಘೋಷಿಸಿದ್ದು, ಉಳಿದ ಜಿಲ್ಲೆಗಳಿಗೆ ಯೆಲ್ಲೋ ಅಲರ್ಟ್ ನೀಡಲಾಗಿದೆ. ಜೂನ್ 13ರಂದು 10 ಜಿಲ್ಲೆಗಳಿಗೆ ರೆಡ್ ಅಲರ್ಟ್ ಘೋಷಿಸಲಾಗಿದೆ. ಮಲೆನಾಡು, ಕರಾವಳಿ ಸೇರಿ ಇತರೆ ಕೆಲ ಜಿಲ್ಲೆಗಳಿಗೆ ರೆಡ್ ಅಲರ್ಟ್ ಘೋಷಿಸಿದ್ದು, ಉಳಿದ ಎಲ್ಲ ಜಿಲ್ಲೆಗಳಿಗೆ ಯೆಲ್ಲೋ ಅಲರ್ಟ್ ಘೋಷಿಸಲಾಗಿದೆ. ಇನ್ನು ನಿನ್ನೆ ಸುರಿದ ಮಳೆಗೆ ವಿಜಯನಗರ ಜಿಲ್ಲೆಯ ಕೂಡ್ಲಿಗಿ ತಾಲೂಕಿನ ಬಡೆಲಡಕು ಗ್ರಾಮದಲ್ಲಿ ಮನೆ ಗೋಡೆ ಕುಸಿದಿದೆ. ಘಟನೆಯಲ್ಲಿ ಹನುಮಕ್ಕ ಎನ್ನುವ ಮಹಿಳೆ ಗಾಯಗೊಂಡಿದ್ದಾರೆ. ಇನ್ನು ರಾಯಚೂರು ಜಿಲ್ಲೆಯಲ್ಲೂ ವರುಣಾರ್ಭಟ ಜೋರಾಗಿದ್ದು, ಮಸ್ಕಿ ತಾಲೂಕಿನ ಜಿನ್ನಾಪುರ ಗ್ರಾಮದ ಸರ್ಕಾರಿ ಶಾಲೆ ಮೈದಾನ ಜಲಾವೃತಗೊಂಡಿದೆ. 3 ವರ್ಷಗಳಿಂದ ಮಳೆ ಬಂದಾಗ ಜಲಾವೃತವಾಗ್ತಾ ಇದ್ದು, ಮಕ್ಕಳು, ಶಿಕ್ಷಕರು ಪರದಾಡುವಂತಾಗಿದೆ. ವೃದ್ಧ ದಂಪತಿಗಳನ್ನ ಡಿಜಿಟಲ್ ಅರೆಸ್ಟ್ ಹೆಸರಿನಲ್ಲಿ ಕೋಟಿ ಸುಲಿಗೆ ಮಾಡಿದ್ದ 2 ಸೈಬರ್ ವಂಚಕರು ಅಂಧರಾಗಿದ್ದಾರೆ. ವೃದ್ಧ ದಂಪತಿಗಳಿಂದ 4.79 ಕೋಟಿ ಸುಲಿಗೆ ಮಾಡಿದ್ದ ಈಶ್ವರ್ ಸಿಂಗ್ ಹಾಗೂ ನಾರಾಯಣ್ ಸಿಂಗ್ ಚೌಧರಿ ಎಂಬುವರನ್ನ ಆಗ್ನೇಯ ವಿಭಾಗದ ಸೆನ್ ಪೊಲೀಸರು ಬಂಧಿಸಿದ್ದಾರೆ. ನೈಜೀರಿಯಾದಲ್ಲಿ ಇಂಜಿನಿಯರಿಂಗ್ ಕೆಲಸ ಮಾಡಿ ನಿವೃತ್ತಿ ಹೊಂದಿದ್ದ ಮಂಜುನಾಥ್ ದಂಪತಿಗಳಿಗೆ ಕ್ರೆಡಿಟ್ ಕಾರ್ಡ್ ಓವರ್ ಡ್ಯೂ ಆಗಿದೆ ಅಂತ ಆರೋಪಿಗಳು ಕರೆ ಮಾಡಿದರು. ನಿಮ್ಮ ಅಕೌಂಟ್ನಲ್ಲಿ ಮನಿ ಲ್ಯಾಂಡ್ರಿಂಗ್ ಆಗಿದೆ, ಇಡಿ, ಸಿಬಿಐನಲ್ಲಿ ಕೇಸ್ ದಾಖಲಾಗಿದ್ದು ನಿಮ್ಮನ್ನ ತಿಹಾರ್ ಜೈಲಿಗೆ ಹಾಕ್ತೀವಿ ಅಂತ ವಂಚಕರು ಬೆದರಿಕೆ ಹಾಕಿದರು. ಹೀಗೆ ವೃದ್ಧ ದಂಪತಿಗಳನ್ನ ಬೆದರಿಸಿ ಸೈಬರ್ ವಂಚಕರು ಹಂತ ಹಂತವಾಗಿ 4.79 ಕೋಟಿ ವರ್ಗಾವಣೆ ಮಾಡಿಕೊಂಡಿದ್ದರು. ಈಶ್ವರ್ ಸಿಂಗ್ ಅಕೌಂಟ್ಗೆ 10 ಲಕ್ಷ, ನಾರಾಯಣ್ ಸಿಂಗ್ಗೆ 1.8 ಕೋಟಿ ಹಣ ವರ್ಗಾವಣೆ ಆಗಿರೋದು ತನಿಖೆಯಲ್ಲಿ ಗೊತ್ತಾಗಿದೆ. ಡಿಜಿಟಲ್ ಅರೆಸ್ಟ್ ನಡುವೆಯೇ ದಂಪತಿಗಳು ಆಗ್ನೇಯ ಸೆನ್ ವಿಭಾಗದ ಪೊಲೀಸರನ್ನ ಸಂಪರ್ಕಿಸಿದರು. ಇನ್ನು ಕೋಟಿ ಹಣವನ್ನ ಆರೋಪಿಗಳು ಶ್ರೀಲಂಕಾದಲ್ಲಿ ಕೆಸಿನೋದಲ್ಲಿ ಆಡಿರೋದು ತನಿಖೆಯಲ್ಲಿ ಬಹಿರಂಗವಾಗಿದೆ. ನರೇಂದ್ರ ಮೋದಿ ಪ್ರಧಾನಿ ಆಗೋದಕ್ಕೂ ಮುನ್ನ ಭಾರತ ಭಿಕ್ಷುಕರ ದೇಶ ಆಗಿತ್ತು ಎಂದು ಮಾಜಿ ಸಚಿವ ಶ್ರೀರಾಮುಲು ವಿವಾದಾತ್ಮಕ ಹೇಳಿಕೆ ನೀಡಿದ್ದಾರೆ. ಮೋದಿ ಸರ್ಕಾರದ 11 ವರ್ಷದ ಸಾಧನೆ ಕುರಿತು ಮಾತನಾಡಿದ ಶ್ರೀರಾಮುಲು, ಭಾರತವನ್ನ ಭಿಕ್ಷುಕರ ದೇಶ, ಹಾವಾಡಿಗರ ದೇಶ ಎಂದು ಕರೆಯುತ್ತಿದ್ರು. ಈಗ ಕಾಲ ಬದಲಾಗಿದೆ. ಇದೀಗ ಭಾರತವನ್ನ ವಿಶ್ವವೇ ನೋಡುವಂತೆ ಮಾಡಿದ್ದಾರೆ ಎಂದು ಹೇಳಿದ್ರು. ಕಾಂಗ್ರೆಸ್ ಆಳ್ವಿಕೆಯಲ್ಲಿ ಭಾರತ ದುರ್ಬಲ ದೇಶವಾಗಿತ್ತು. ಯುಪಿಎ ಆಳ್ವಿಕೆಯಲ್ಲಿ ದೇಶದಲ್ಲಿ ಭ್ರಷ್ಟಾಚಾರ ತುಂಬಿ ತುಳುಕುತ್ತಿತ್ತು. ಕಳೆದ 10 ವರ್ಷದಲ್ಲಿ ಭಾರತ ಆರ್ಥಿಕವಾಗಿ ಪ್ರಬಲ ದೇಶವಾಗಿ ಬದಲಾಗಿದೆ ಎಂದು ಮಾಜಿ ಸಚಿವ ಶ್ರೀರಾಮುಲು ಹೇಳಿದ್ದಾರೆ. ಇನ್ನು ದೇಶದ ಅಭಿವೃದ್ಧಿ ಬಗ್ಗೆ ನೆಹರು ಕುಟುಂಬ ಚಿಂತನೆ ಮಾಡಿಲ್ಲ. ವೈಯಕ್ತಿಕ ಹಿತಾಸಕ್ತಿ ಬಿಟ್ರೆ ನೆಹರು ದೇಶ ಅಭಿವೃದ್ಧಿ ಮಾಡಲಿಲ್ಲ. ರಾಹುಲ್ ಗಾಂಧಿ, ಸೋನಿಯಾ ಗಾಂಧಿ ಕೂಡ ನ್ಯಾಷನಲ್ ಹೆರಾಲ್ಡ್ ಕೇಸಲ್ಲಿ ಜೈಲಿಗೆ ಹೋಗ್ತಾರೆ ಎಂದು ಭವಿಷ್ಯ ನುಡಿದ್ರು. ನಾವು ನೆಹರು ಕಾಲದಿಂದ ನೋಡಿದಂತ ಟೈಮಲ್ಲಿ ನಮ್ಮ ಭಾರತ ಅಂದ ತಕ್ಷಣ ಇದೊಂದು ಭಿಕ್ಷುಕರ ದೇಶ ಅನ್ನಂತ ಪರಿಸ್ಥಿತಿ ಇತ್ತು. ಜೊತೆಲಿ ಹಾವುಗಾಡರ ಅಂದ್ರೆ ಒಂದು ರೀತಿ ಅಸಹ್ಯ ಭಾವನೆಯನ್ನು ನೋಡಿಸಂತ ಕೆಲಸ ಇವತ್ತು ದೇಶದ ಬಗ್ಗೆ ಇರ್ತಾ ಇತ್ತು. ಹಾಗಾಗಿ ಇವತ್ತು ದೇಶದ ಪ್ರಧಾನಮಂತ್ರಿಗಳಂತ ನರೇಂದ್ರ ಮೋದಿ ಅವರು ಸಾಕಷ್ಟು ಬದಲಾವಣೆಗಳು ಮಾಡುವಂತ ಕೆಲಸ ಮಾಡಿದ್ದಾರೆ.